ಹಲೋ ಎಲ್ಲರೂ ನಮಸ್ಕಾರ. ಮತ್ತೊಮ್ಮೆ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹತ್ರ ಬಿಗ್ಗೆಸ್ಟ್ ಓಪನ್ ಮಾರ್ಕೆಟ್ ಸೇಲ್ KHB ಸೈಟ್ಗಳು ಸೇಲಿಗೆ ಬಂದಿದೆ. ಅದು ಧಾರವಾಡ ಡಿಸ್ಟಿಕ್ ಅಲ್ಲಿ ಹಿರೇಮಲ್ಲಿಗವಾಡ್ KHB ಲೇಔಟ್ ಅಲ್ಲಿ ಬಂದಿದೆ. ಓಕೆ, ಟೋಟಲ್ ನನ್ನ ಹತ್ರ ಈಗ ಆಸ್ ಆಫ್ ಟುಡೇ 10 ಸ್ಟಾಕ್ ಇದೆ. ಸೊ ಅದರಲ್ಲಿ ಪರ್ಮಿಟೇಷನ್ ಕಾಂಬಿನೇಷನ್ 30-40 ಒಂದು 3 ಸೈಟ್ ಇದೆ, 30-50 ಒಂದು 3 ಸೈಟ್ ಇದೆ, 40-60 ಒಂದು 3 ಸೈಟ್ ಇದೆ. ಸೊ ನನ್ನ ಹತ್ರ ಎಲ್ಲಾ ಸೈಟ್ ನಂಬರ್ಸ್ ಮತ್ತೆ ಡೈಮೆನ್ಷನ್ ಮತ್ತೆ ಫೇಸಿಂಗ್ ಮತ್ತೆ ಪ್ರೈಸ್ ಅನ್ನ ಹಾಕಿದೀನಿ. ವೆರಿ 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 ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ವಿತ್ ಲೊಕೇಶನ್ ಕೂಡ ಹಾಕಿದೀನಿ. ನೀವು ಈ ಲೊಕೇಶನ್ ಹೋಗ್ಬಿಟ್ಟು ನೋಡ್ಬೋದು. ಸೊ ಸೈಟ್ ನಂಬರ್ 15, 122, 30-50 ಇದೆ. ನನ್ನ ಹತ್ರ ಮಿನಿಮಮ್ ಅಂದ್ರೆ 1600 ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗುತ್ತೆ, ಈಸ್ಟ್ ಫೇಸಿಂಗು, ನಾರ್ತ್ ಫೇಸಿಂಗು. ಅದಾದ್ಮೇಲೆ 1800 ಸ್ಕ್ವೇರ್ ಫೀಟ್ಗೆ ನನ್ನ ಹತ್ರ 2 ಸೈಟ್ ಇದೆ. 2000 ಸ್ಕ್ವೇರ್ ಫೀಟ್ಗೆ ನನ್ನ ಹತ್ರ 3 ಸೈಟ್ ಇದೆ. 2200 ಸ್ಕ್ವೇರ್ ಫೀಟ್ಗೆ ನನ್ನ ಹತ್ರ 2 ಸೈಟ್ ಇದೆ, 30-50 ಅಂಡ್ 40-60. ಯಾರಾದರೂ ದೊಡ್ಡ ಡೈಮೆನ್ಷನ್ ನೋಡ್ತಿದ್ರೆ ಅದು ಕೂಡ ಇದೆ. ಯಾಕೆ 2200, ಯಾಕೆ 1600 ಅಂತ ಪಾಯಿಂಟ್ ಬೈ ಪಾಯಿಂಟ್ ನಾನು ನಿಮಗೆ ಸೈಟ್ ಬೈ ಸೈಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸರ್, ಬಿಫೋರ್ ವಿ ಸ್ಟಾರ್ಟ್, ಓಕೆ, ನಾನು ನಿಮಗೆ ಚಿಕ್ಕದಾಗಿ ಹೇಳ್ತೀನಿ. ದೇರ್ ಇಸ್ ಅ ನ್ಯೂ ಇಂಡಸ್ಟ್ರಿಯಲ್ ಟೌನ್ಶಿಪ್ ಬೀಯಿಂಗ್ ಡೆವಲಪ್ಡ್ ಇನ್ ಧಾರವಾಡ ಆಸ್ ಅ ಪಾರ್ಟ್ ಆಫ್ Bangalore-Mumbai Industrial Corridor, BMIC, spanning over 6,000 acres of ಯಾವ್ಯಾವ ಊರಲ್ಲಿ ಕಿತ್ತೂರು, ದೊಮ್ಮರ್ಕೊಪ್ಪ ವಿಲೇಜು, ಕಿತ್ತೂರು, ಬೇಲೂರು, ಸರ್ವೆ ನಂಬರ್ಸ್ ಎಲ್ಲ ಇದೆ. ಎಷ್ಟು ಬರುತ್ತೆ ಇದು? ಕಾಂಬಿನೇಷನ್ ಆಫ್ 2 KDB ಮತ್ತೆ ನ್ಯಾಷನಲ್ ಕಾರಿಡಾರ್, ಇಂಡಸ್ಟ್ರಿಯಲ್ ಕಾರಿಡಾರ್ ಎರಡು ಸೇರ್ಬಿಟ್ಟು ಇದನ್ನ ಮಾಡ್ತಾ ಇರೋದು. ಸೊ ಇದು ಎಷ್ಟು ದೊಡ್ಡದಿದೆ, ಯಾವ ರೀತಿ ಬರ್ತಾ ಇದೆ, ಈ ಲೇಔಟ್ಗೂ ಮತ್ತೆ ಆ ಕಾರಿಡಾರ್ಗೂ ಎಷ್ಟು ಹತ್ತಿರದಲ್ಲಿದೆ, ವಿತ್ ಪ್ರೂಫ್ ನಾನು ನಿಮಗೆ ಪಾಯಿಂಟ್ ಬೈ ಪಾಯಿಂಟ್ ಹೇಳ್ತೀನಿ. ಬಟ್ ಈ ಇಂಡಸ್ಟ್ರಿಯಲ್ ಕಾರಿಡಾರ್ ಬಗ್ಗೆ ಇಲ್ಲಿ ಯಾಕೆ ಇನ್ವೆಸ್ಟ್ ಮಾಡಬೇಕು, ಇಲ್ಲೇ ಯಾಕೆ ಮಾಡಬೇಕು, ಯಾವ ನಿಮ್ದು ಇಂಟೆನ್ಷನ್ ಇದ್ರೆ, ಇನ್ವೆಸ್ಟ್ಮೆಂಟ್ ಅಂದ್ರೆ ಒಳ್ಳೇದಾ, ಪರ್ಸನಲ್ ಯೂಸ್ಗೆ ಒಳ್ಳೇದಾ, ಇಲ್ಲಿ ಯಾರ್ಯಾರು ತಗೊಂಡ್ರೆ ಒಳ್ಳೇದು ಅದನ್ನ ಹೇಳ್ತೀನಿ. ಬಟ್ ಈ ಕಾರಿಡಾರ್ ಡೀಟೇಲ್ಸ್ ನಾನು ಕೊನೆಯಲ್ಲಿ ಇಟ್ಕೊಂತೀನಿ. ಬಿಕಾಸ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ನೀವು ಕೇಳಲೇಬೇಕು ಇನ್ ಕೇಸ್ ಈ ಲೇಔಟ್ ಅಲ್ಲಿ ನೀವು ಸೈಟ್ಗಳು ನೋಡ್ತಾ ಇದ್ರೆ. ಸೊ ಯಾವ ತರ ಬರುತ್ತೆ, ಎಷ್ಟು ದಿವಸ ಆಗುತ್ತೆ ಅದನ್ನು ಕೂಡ ಹೇಳ್ತೀನಿ. ಬಟ್ ಹಿರೇಮಲ್ಲಿಗವಾಡ್ KHB ಲೇಔಟ್ ಅಲ್ಲಿ ಯಾಕೆ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಒಂದು ರಫ್ ಐಡಿಯಾ ಕೊಡ್ತೀನಿ. ಓಕೆ, ಸೊ ಇಫ್ ಯು ಸಿ ದಿಸ್, ಓಕೆ, ಐ ಆಮ್ ಜಸ್ಟ್ ಗಿವಿಂಗ್ ಯು ರಫ್ ಐಡಿಯಾ. ಸೊ ನೀವು ಧಾರವಾಡ ಡಿಸ್ಟಿಕ್ ಅಲ್ಲಿ ಏನಾದರೂ ಇದೆ, ದಿಸ್ ಇಸ್ ಧಾರವಾಡ. ಓಕೆ, ನೀವೇನಾದ್ರೂ ಈ ಲೇಔಟ್ ಬರಬೇಕು ಅಂತಂದ್ರೆ ಈ ಬಂದು ಹೊಸ ಬಸ್ ಸ್ಟ್ಯಾಂಡ್ ದಾಟಿ ಇನ್ನೊಂದು ಚೂರು ಬಂದ್ಬಿಟ್ಟು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಏನಿದೆಯಲ್ಲ ಅದನ್ನ ದಾಟಿ, ಓಕೆ, ಇನ್ನೊಂದು ಕಿಲೋಮೀಟರ್ ಮುಂದೆ ಬಂದ್ರೆ ನಿಮಗೆ ಬೈಪಾಸ್ ಜಂಕ್ಷನ್ ಇದೆ. ಓಕೆ, ಸೊ ಬೈಪಾಸ್ ಜಂಕ್ಷನ್ ಅಂದ್ರೆ ಇದು ಹುಬ್ಬಳ್ಳಿ ಧಾರವಾಡ ರೋಡ್ ಇಲ್ಲಿ ಬರುತ್ತೆ, ಇದು ಬೈಪಾಸ್ ಜಂಕ್ಷನ್. ಸೊ ಇದು ಪೂನಾ ಬೆಂಗಳೂರು ರೋಡ್ ಇಲ್ಲಿ ಹೋಗುತ್ತೆ. ಓಕೆ, ಸೊ ಸೆಕೆಂಡ್ ಥಿಂಗ್, ಈ ಲೇಔಟ್ ನಾನೇನು ಹೇಳ್ತಾ ಇದ್ದೀನಲ್ಲ, ಇಟ್ ಈಸ್ ಅಟ್ಯಾಚ್ ಟು ಪೂನಾ ಬೆಂಗಳೂರು ರೋಡ್ಗೆನೆ ಅಟ್ಯಾಚ್ ಆಗಿರುವಂತಹ ಲೇಔಟ್. ನಾನು ಈ ತುಂಬಾ ದೊಡ್ಡ ಲೇಔಟ್, 3000ಕ್ಕಿಂತ ಹೆಚ್ಚಿಗೆ ಇದೆ. ಅನದರ್ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಲೇಔಟ್ ಅಂತಂದ್ರೆ ಇದು ನೆಕ್ಸ್ಟ್ ಟು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಧಾರವಾಡ, IIT ಧಾರವಾಡ ಪಕ್ಕದಲ್ಲೇ ಇದೆ. IIT ಧಾರವಾಡದ ಇದು ಪರ್ಮನೆಂಟ್ ಕ್ಯಾಂಪಸ್. ರಿಮೆಂಬರ್ ದಿಸ್, ಪರ್ಮನೆಂಟ್ ಕ್ಯಾಂಪಸ್. ಇದೇ IIT ಮೊದಲು ಈ ಕಡೆ ಆಪೋಸಿಟ್ ಅಲ್ಲಿ ಇತ್ತು, ಒಂದು ಚಿಕ್ಕ ಡೈಮೆನ್ಷನ್ ಅಲ್ಲಿ. ತುಂಬಾ ಜನ IIT ಹಿಂದೆ ಬರುತ್ತೆ ಅಂತ ಇಲ್ಲೆಲ್ಲ ರಿಯಲ್ ಎಸ್ಟೇಟ್ ಮಾಡಿದ್ದಾರೆ, ಈಗ ಅದೆಲ್ಲ ವೇಸ್ಟ್ ಆಗ್ಬಿಡ್ತು. ಬಟ್ IIT ಪರ್ಮನೆಂಟ್ ಕ್ಯಾಂಪಸ್ ಇಲ್ಲಿ ಬಂದಿದೆ. ಸೊ ಅದ್ರ ಮೇಲೆ ಗಮನದಲ್ಲಿರಲಿ. ಅನದರ್ ನೆಕ್ಸ್ಟ್ ಪಾಯಿಂಟ್ ಇಸ್, ಈ ಲೇಔಟ್ಗೆ ಏನು ಅಂತಂದ್ರೆ ಪ್ಲಸ್ ಪಾಯಿಂಟ್, ದಿಸ್ ಇಸ್ ಅ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ. ನಾನು ಏನು ಮಾರ್ಕ್ ಮಾಡ್ತಾ ಇದ್ದಿಲ್ಲ, ದಿಸ್ ಇಸ್ ಅ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ. ಎರಡೂ ಕಡೆ ಇದೆ, ಹೈವೇ ಆ ಕಡೆ ಮತ್ತೆ ಈ ಕಡೆ. ಮಾರ್ಕೋಪೋಲೋ, ಟಾಟಾ ಇಟಾಚಿ, ಮೋರ್ ದೆನ್ ಐ ಥಿಂಕ್ 1000 ಕಂಪ್ನೀಸ್ ಆರ್ ಸ್ಮಾಲ್ ಇಂದ ಬಿಗ್ ಸ್ಕೇಲ್ ವರ್ಗು ಇಲ್ಲಿದೆ. ಸೊ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್ ಹೈವೇ ಕಾರಿಡಾರ್ ಏನು ಹೇಳ್ತಾ ಇದ್ದೀನಲ್ಲ, ಅದು ಬರೋದು ಎಲ್ಲೋ ಅಂತ ಹೇಳಿ ಮಾರ್ಕ್ ಮಾಡ್ತೀನಿ ನೋಡಿ. ಸೊ ಅದನ್ನ ಬ್ಲೂ ಕಲರ್ ಅಲ್ಲಿ ಮಾರ್ಕ್ ಮಾಡ್ತೀನಿ. ಈ ರಾಜಸ್ಥಾನಿ ಡಾಬಾ ಏನಿದೆಯಲ್ಲ, ಈ ಮದಿಕೊಪ್ಪ, ಕಲ್ಲಾಪುರ, ವೀರಾಪುರ, ರಾಮನಗರ, ಕೋಟೂರು, ಬೇಲೂರು, ಓಕೆ, ಇಲ್ಲಿ ಇದು 6000 acres ಆಫ್ ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ. ಸೊ ನಾಳೆ ಹುಬ್ಬಳ್ಳಿ ಧಾರವಾಡದಿಂದ ಏನಾದರೂ ಸರ್ವೆ ಆಗಿ ದೇ ಹ್ಯಾವ್ ಟು ಪಾಸ್ KHB ಲೇಔಟ್ ಅಂಡ್ ಗೋ ಟು IIT, ದೇ ಹ್ಯಾವ್ ಟು ಪಾಸ್ KHB ಲೇಔಟ್ ಅಂಡ್ ಗೋ ಟು ಇಂಡಸ್ಟ್ರಿಯಲ್ ಏರಿಯಾ, ದೇ ಹ್ಯಾವ್ ಟು ಪಾಸ್ ದಿಸ್ ಏರಿಯಾ, ಗೋ ಟು ನ್ಯೂ ಅಪ್ಕಮಿಂಗ್ ಕಾರಿಡಾರ್ ಬಿಸ್ನೆಸ್ ಬೆಂಗಳೂರು ಮುಂಬೈ ಏನು ಕಾರಿಡಾರ್ ಏನಿದೆಯಲ್ಲ, ಬೆಂಗಳೂರು ಮುಂಬೈ ಇಂಡಸ್ಟ್ರಿಯಲ್ ಕಾರಿಡಾರ್ ಹೋಗ್ಬೇಕಂತ ಅಲ್ಲೇ ಇದೆ. ಆಸ್ ಆಫ್ ನೌ ಇಟ್ ಇಸ್ ಇನ್ ಅಂಡರ್ ಪ್ರಾಸೆಸ್ ವಿತ್ ಸ್ಟೇಟ್ಮೆಂಟ್ ಎಲ್ಲ ಇದೆ. ಒಂದು 2-3 ವರ್ಷದಿಂದ ಇದು ವರ್ಕ್ ನಡೀತಾ ಇದೆ. ಸೊ ಅದನ್ನು ಕೂಡ ಹೇಳ್ತೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ಡೈರೆಕ್ಟ್ಲಿ KHB ಲೇಔಟ್ ಎಕ್ಸಾಕ್ಟ್ಲಿ ಹೆಂಗೆ ಕಾಣುತ್ತೆ ಅಂತ ಹೇಳಿ. ಸೊ ಇದು ನೋಡಿ, KHB ಲೇಔಟ್ ಎಂಟ್ರೆನ್ಸ್ ಇರೋದು ಇಲ್ಲಿ. ಓಕೆ, ವಿತ್ ಸೈಟ್ಗಳ್ನು ಹೇಳ್ಬಿಡ್ತೀನಿ. ದಿಸ್ ಇಸ್ ವಾಟ್ ಅ KHB ಲೇಔಟ್ ಎಂಟ್ರೆನ್ಸ್. ಓಕೆ, ವೆರಿ ಬಿಗ್, ಮೋರ್ ದೆನ್ 3,000 to 4,000 ಸ್ಕ್ವೇರ್ ಫೀಟ್ ಅಲ್ಲಿ ಇದೆ. ಮೇನ್ ಎಂಟ್ರಿ ಈ ತರ ಇದೆ. ಸೊ ಬಟ್ ಇಲ್ಲಿಂದ ನೀವು ಹೈವೇಗೆ ಹೋಗ್ಬೇಕು ಅಂತಂದ್ರೆ ಯು ಹ್ಯಾವ್ ಟು ಲೈಕ್ ಒಂದು 600 ಮೀಟರ್ ನೀವು ಬರಬೇಕಾಗುತ್ತೆ. 600 ಮೀಟರು.
ಸೊ 600 ಮೀಟರ್ ಪಾಸ್ ಆಗೋಕ್ಕಿಂತ ಮೊದಲು ನಮಗೆ ಒಂದು ಒಳ್ಳೆ ಒಂದು ಗುರುನಗರ ಅಂತ ಹೇಳಿ ಒಂದು ಲೇಔಟ್ ಕಾಣುತ್ತೆ ಇಲ್ಲಿ. ಕೆನ್ ಯು ಸಿ ದಿಸ್? ತುಂಬಾ ಮನೆಗಳಾಗಿರುವಂತ ಗುರುನಗರ ಅಂತ ಲೇಔಟ್ ಇದು. ಇಲ್ಲಿ ನಿಮಗೆ 2-2.5 ಸಾವಿರದ ಮೇಲೆ ಪ್ರೈಸ್ ಇದೆ. ಚೆಕ್ ಮಾಡಿ ನೋಡಿ ಬೇಕಂದ್ರೆ ಅಲ್ಲಿ ಹೋದ್ರೆ. ಸೊ ತುಂಬಾ ದೊಡ್ಡ 60 ಫೀಟ್ ರೋಡ್ ತರ ಇದೆ. ಇನ್ನೊಂದು 400 ಮೀಟರ್ ಮುಂದೆ ಬಂದ್ರೆ ಸೊ ಜಸ್ಟ್ ಯು ಹ್ಯಾವ್ ಅ ಬೈಪಾಸ್. ದಿಸ್ ಅ ಮೇನ್ ಇದೇ ಹುಬ್ಬಳ್ಳಿ ಧಾರವಾಡ ಬೈಪಾಸ್. ಇಲ್ಲಿಂದ ಇಲ್ಲಿ ನೋಡಿ, ಈ ಅಂಡರ್ ಪಾಸ್ ಅಲ್ಲಿ ಪಾಸ್ ಆದ್ರೆ ಓಕೆ ನಾವು ಧಾರವಾಡ ಒಳಗಡೆ ಹೋಗೋ ಸಿಟಿದಲ್ಲಿ. ಸೊ ಇಲ್ಲಿ ಬಂದ್ರೆ ನಮಗೆ ಎಕ್ಸಾಕ್ಟ್ಲಿ ಹಿರೇಮಲ್ಲಿಗೌಡ ರೋಡ್ಗೆ ಅಂತಾನೆ ಹಾಕ್ಬಿಟ್ಟಿದ್ದಾರೆ. ಸೊ ಇದು ಮೇನ್ ಎಂಟ್ರೆನ್ಸ್ ಇಲ್ಲಿಂದ ಇರೋದು. ಒಂದು 800 ಮೀಟರ್ ಆಗುತ್ತೆ ಅನ್ಕೋಣ ಅಪ್ರಾಕ್ಸಿಮೇಟ್ಲಿ. ಬಟ್ ಈ ಗುರುನಗರ ದಾಟದ್ಮೇಲೆ ಈ ಆರ್ಚ್ ಅಲ್ಲಿ ಬಂದ್ರೆ ಐ ಆಮ್ ಗೋಯಿಂಗ್ ಲೈಕ್ ಡೈಮೆನ್ಷನ್. ನಾನು ಸೀರಿಯಲ್ ಪ್ರಕಾರನೇ ಹೋಗ್ತಾ ಇದ್ದೀನಿ. ನೀವು ವಿಡಿಯೋ ಇವತ್ತು ನೋಡ್ತಿರ್ಬೋದು, ಅಥವಾ ಇನ್ನೊಂದು ವಾರ ಬಿಟ್ಟು ನೋಡ್ಬೋದು, ಅಥವಾ ಒಂದು ತಿಂಗಳು ಬಿಟ್ಟು ನೋಡ್ಬೋದು. ನೀವೇನಾದ್ರೂ ನೋಡಿದಾಗ ಇದರಲ್ಲಿ ಯಾವ್ದಾದ್ರು ಒಂದು ಸೈಟ್ ಇಲ್ಲಿಂದ ಮಿಸ್ ಆಗಿದೆ ಅಂತಂದ್ರೆ ಆಸ್ ಆಫ್ ಟುಡೇ 10 ಸೈಟ್ ಇದೆ. ಯು ಥಿಂಕ್ ಯುವರ್ ಸೆಲ್ಫ್ ದಟ್ ಇಟ್ ಇಸ್ ಬಿನ್ ಸೋಲ್ಡ್ ಅಂತ. ಆಸ್ ಲಾಂಗ್ ಆಸ್ ಇದೆಲ್ಲ ಡಿಸ್ಕ್ರಿಪ್ಷನ್ ಇರೋದ್ರಿಂದ ಇದು ಸೇಲ್ ಆಗಿಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಸೊ ಈ ತರ ಇದೆ. ಸೊ ಈ ಲೇಔಟ್ ಒಳಗಡೆ ಬಂದ್ರೆ ಓಕೆ, ಜಸ್ಟ್ ಬಿಫೋರ್ ಲೇಔಟ್ ಒಳಗಡೆನೆ ಬಂದ್ರೆ ದೇರ್ ಇಸ್ ಅ ಪ್ರಾಪರ್ಟಿ ಕಾಲ್ಡ್ ಸೈಟ್ ನಂಬರ್ 2. ಓಕೆ, ದಿಸ್ ಇಸ್ ಎಂಟ್ರಿ. ನಾಳೆ ಈ ಲೇಔಟ್ ಅಲ್ಲಿ 60% ಪೀಪಲ್ ಈ ರೋಡ್ ಅನ್ನ ಯೂಸ್ ಮಾಡೋದು. ಕೆರೆ ಆಪೋಸಿಟ್ ಅಲ್ಲಿ ವೆಸ್ಟ್ ಫೇಸಿಂಗ್ 40-60 ಸೇಲ್ ಇದೆ. ಸೈಟ್ ನಂಬರ್ 2 ಗೈಸ್, ಸೈಟ್ ನಂಬರ್ 2 ಎಕ್ಸಾಕ್ಟ್ಲಿ ಇಲ್ಲಿ ಬರುತ್ತೆ ನೋಡಿ. ವೆಸ್ಟ್ ಫೇಸಿಂಗ್ 40-60 ಸೈಟ್ ನಂಬರ್ 2, ವೆಸ್ಟ್ ಫೇಸಿಂಗ್ 40-60, 2200 rupees. ಯಾಕೆ ಪ್ರೈಸ್ ಹೈ ಇನ್ ಸ್ವಲ್ಪ ಇದೆ ಅಂತ ಸ್ಲೈಟ್ಲಿ, ವೆರಿ ಸ್ಲೈಟ್ಲಿ ನೆಗೋಷಿಯಬಲ್. ನಾಳೆ ಈ ಲೇಔಟ್ ಅಲ್ಲಿ ಓಡಾಡಲ್ಲ, ಇದೇ ರೋಡಲ್ಲಿ ಓಡ್ತಾರೆ. ನೀವೇನಾದ್ರೂ ನಾಳೆ ಒಂದು ಕಮರ್ಷಿಯಲ್ ಅಂಗಡಿ ಮಾಡಬೇಕು, ಸ್ಕೂಲ್ ಮಾಡಬೇಕು, ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ದಿಸ್ ವುಡ್ ಬಿ ಎ ಬೆಸ್ಟ್ ಡೀಲ್ ನಿಮಗೆ ರೈಟ್ ನೌ, ಬಿಕಾಸ್ ಆಫ್ ಇಟ್ ಇಸ್ ಪ್ರೈಸ್ಡ್ ವೆರಿ ವೆರಿ ಹೈ. ಯಾಕಂದ್ರೆ ಹಿರೇಮಲ್ಲಿಗೌಡಲ್ಲಿ ಈಗಲೇ ಆಲ್ರೆಡಿ 50-60 ಹತ್ತಿರ 100 ಫ್ಯಾಮಿಲಿ ಇದೆ. ಒಂದು 15 ಅಂಡರ್ ಕನ್ಸ್ಟ್ರಕ್ಷನ್ ಹೌಸ್ ಇದೆ. ನಾಳೆ 100 ಇದ್ದಿದ್ದು 200, 200 ಇದ್ದಿದ್ದು 300, 300 ಇದ್ದಿದ್ದು 3000 ಆಗೇ ಆಗುತ್ತೆ. ಬಿಕಾಸ್ ಇಟ್ಸ್ ಅ ಬಿಗ್ಗೆಸ್ಟ್ ಲೇಔಟ್, ಐ ಟಿ ಕ್ಯಾಂಪಸ್ ಪಕ್ಕದಲ್ಲಿದೆ. ನಾಳೆ ಯಾರೇ ಹೋದ್ರೂ ಇದೇ ರೋಡಲ್ಲೇ ತುಂಬಾ ಫ್ಲೋ ಆಗೋದು. ಎವ್ರಿ ಡೇ ಪೀಪಲ್ ಇಲ್ಲಿಂದ ಧಾರವಾಡಕ್ಕೆ ಹೋಗಿ ಹೊರಗಡೆ ಬರಬೇಕು ಅಂತಂದ್ರೆ ಈ ರೋಡನ್ನು ಯೂಸ್ ಮಾಡೋದು. ಗಮನದಲ್ಲಿ ಇಟ್ಕೊಳ್ಳಿ. ದಿಸ್ ಇಸ್ ವೆರಿ ವೆರಿ ನೈಸ್ ಸೈಟ್. ವೆಸ್ಟ್ ಫೇಸಿಂಗ್ 40-60, 2200. ಇನ್ನೊಂದು ಸ್ವಲ್ಪ ಮುಂದೆ ಬಂದ್ರೆ ದೇರ್ ಇಸ್ ಅ ಬಿಗ್ಗೆಸ್ಟ್ ಲೆಫ್ಟ್ ಇದೆ. ಇದೇನು ಕಣ್ಣು ಕಾಣೋದೆಲ್ಲ ಲೇಔಟ್ ಅನ್ನೇ. ಬಟ್ ಇಫ್ ಯು ಕಮ್ ಹಿಯರ್, ನೆಕ್ಸ್ಟ್ ಸೈಟ್ ಬಂದ್ಬಿಟ್ಟು ನಮಗೆ ಇರೋದು 14 and 15. 14 and 15 ಅಗೈನ್ ಸೇಮ್ ರೋಡಲ್ಲೇ. ಓಕೆ, ಇದೇ ರೋಡಲ್ಲೇ ಸ್ವಲ್ಪ ಮುಂದೆ ಬಂದ್ರೆ ಇದೆ. ಐ ವಿಲ್ ಶೋ ಯು ದಟ್. ನೋಡಿ, ಈಗ ನಾನು ತೋರಿಸಿದ ಸೈಟು ಇದು. ಓಕೆ, ಸೈಟ್ ನಂಬರ್ 2. 14, 15 ಮತ್ತು ಎಕ್ಸ್ಟ್ರೀಮ್ ಎಂಡ್ ಅಲ್ಲಿ ಇದು 14, ಇದು 15. ಇಲ್ಲೊಂದು ಪಾರ್ಕ್ ಇದೆ. ಪಾರ್ಕ್ ಎದುರುಗಡೆ ಇಲ್ಲೊಂದು ಮೂಲೆಯಲ್ಲಿ ಪಾರ್ಕ್ ಇದೆ. ಸೊ ನನ್ನ ಹತ್ರ ಮ್ಯಾಪ್ ಇದೆ, ನಾನು ಮ್ಯಾಪನ್ನು ಕೂಡ ತೋರಿಸ್ಬಿಡ್ತೀನಿ. ಓಕೆ, ವಿಲ್ ಗೋ ಒನ್ ಬೈ ಒನ್. ಬಿಕಾಸ್ ಯಾರಾದರೂ ನೋಡೋರಿದ್ರೆ ಈ ಇನ್ಫಾರ್ಮೇಶನ್ ತಿಳ್ಕೊಂಡು ನಿಮ್ಮ ಬಜೆಟ್ ಮ್ಯಾಚ್ ಆದ್ರೆ ಹೋಗಿ ನೋಡಿ. ಸೈಟ್ ನಂಬರ್ 2 ಇಲ್ಲಿದೆ ನೋಡಿ, ಎಂಟ್ರಿ ಪಕ್ಕದಲ್ಲಿದೆ. ಎದುರುಗಡೆ ಪಾರ್ಕ್ ಫೇಸಿಂಗ್ ಬರುತ್ತೆ ಅಂಡ್ ಆಲ್ಸೋ ಲೇಕ್ ಫೇಸಿಂಗ್ ಸೈಟ್ ಇದು. ಓಕೆ, ಸೊ ನಾಳೆ ಇದಾದ್ಮೇಲೆ 14, 15 ಇಲ್ಲಿ ಬರುತ್ತೆ ನೋಡಿ. ಇಲ್ಲೊಂದು ಚಿಕ್ಕದಾಗಿ ಪಾರ್ಕ್ ಇದೆ. ಇದು ಕೂಡ 60 ಫೀಟ್ ರೋಡು. ಓಕೆ, 12 ಮೀಟರ್ ರೋಡು. ಓಕೆ, ಅಲ್ಲ 14, 15 ಎಕ್ಸಾಕ್ಟ್ಲಿ ನಿಮಗೆ ಈ ಎಂಡಲ್ಲಿ ಬರುತ್ತೆ. ಇಲ್ಲಿ ಮೋಸ್ಟ್ಲಿ ಲೈವ್ ಇಮೇಜ್ ಇರ್ಲಿಕ್ಕಿಲ್ಲ, ಬಟ್ ಇಲ್ಲಿಂದ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಈ ಟ್ರೀ ಏನಿದೆಯಲ್ಲ, ಈ ಟ್ರೀ ಬರೋದು 40-60. ಒಂದು 5,000 ಅಡಿ ಅಕ್ಕಪಕ್ಕದಲ್ಲಿರೋ 40-60 ಸೈಟು. ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ 2000 rupees ಅಂಡ್ ಸ್ಲೈಟ್ಲಿ ನೆಗೋಷಿಯಬಲ್ ಪಕ್ಕ ಆಗೇ ಆಗುತ್ತೆ. ಬಿಕಾಸ್ ಇದು 2 ಸೈಟ್ ಆಗಿರೋದ್ರಿಂದ ಯಾರಾದರೂ ಫ್ರೆಂಡ್ಸು, ಫ್ಯಾಮಿಲಿಯವರು ಒಂದು ದೊಡ್ಡದಾಗಿ ಬಿಸ್ನೆಸ್ ಮಾಡಲಿಕ್ಕೆ ಅಥವಾ ಈ ಲೇಔಟಲ್ಲಿ ಏನಾದರೂ ಒಂದು ಸ್ಕೂಲ್ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಒಂದು 4,000 ಅಡಿ, 5,000 ಅಡಿ ಬೇಕಂದ್ರೆ ಇದು ನಿಮಗೆ ಮ್ಯಾಚ್ ಆಗುತ್ತೆ. ಇಲ್ಲಿ ಯಾವುದು ಡಿಸ್ಟರ್ಬ್ ಆಗಲ್ಲ. ಎಂಟೈರ್ ಲೇಔಟ್ಗೆ ನೀವು ಇರುತ್ತೆ. ಇದು ಕೂಡ ವೆಸ್ಟ್ ಫೇಸಿಂಗ್ 40-60. ಓಕೆ, ಸೊ ಇಲ್ಲಿ ವಾಪಸ್ ಬಂದಮೇಲೆ ನಾವು ಈ ರೋಡಲ್ಲಿ ಹೋಗಬೇಕು. ಜಾಸ್ತಿ ಮೂವ್ಮೆಂಟ್ ಇದೇ ರೋಡಲ್ಲಿ ಇರೋದು. ಸಿ ಆಟೋ, ಕಾರ್ ಮೂವ್ಮೆಂಟ್ ಎಲ್ಲ ಇದರಲ್ಲಿದೆ. ಸೊ ಅದು ಸೈಟ್ ನಂಬರ್ 14 and 15 ಇದೆ. ಸೈಟ್ ನಂಬರ್ 122 ಇದು 30-50 ಸೈಟು ಸೌತ್ ಫೇಸಿಂಗ್ ಇದೆ. ಅದನ್ನ ಚೆಕ್ ಇನ್ ತೋರಿಸ್ಬಿಡ್ತೀನಿ. ಈ ಲೇಕ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲಿ ಬರ್ತದೆ ನೋಡಿ. ದಿಸ್ ಇಸ್ ಅ ಸೈಟ್. ಓಕೆ, ದಿಸ್ ಇಸ್ ಅ ಸೈಟ್. ಇದೆ ಸೈಟ್. ಈ ಲೈಟಿಂಗ್ ಕಂಬ ಏನಿದೆಯಲ್ಲ ಇದ್ರ ಪಕ್ಕದ್ದೇ. ಇದನ್ನ ಬೇಕಂದ್ರೆ ತೆಗೆಸ್ಕೊಡ್ತಾರೆ. ಇದೊಂದು ಸ್ವಲ್ಪ ಸೈಟಿಗಿದೆ. ಇದು ಸೌತ್ ಫೇಸಿಂಗು. ಎದುರುಗಡೆ ನಿಮಗೆ CA ಸೈಟ್ ಇದೆ. ಈ ರೋಡ್ ಏನು ಕಾಣ್ತಾ ಇದೆಯಲ್ಲ, ಇದು ಹಿರೇಮಲ್ಲಿಗೌಡ ಹೋಗೋದು. ಅಂದ್ರೆ ವಿತ್ ಒಂದು 100 ಫೀಟ್ ಅಷ್ಟೇ ಡಿಸ್ಟೆನ್ಸ್ ಇರೋದು. ಇಲ್ಲಿ ನಿಮಗೆ ಎದುರುಗಡೆ ಮನೆ ಇರಲ್ಲ. 30 ಫೀಟ್ ರೋಡು. ಓಕೆ, 30-50 ಸೈಟು ಸೌತ್ ಫೇಸಿಂಗು. ನೀವು ಈಸ್ಟ್ ಫೇಸಿಂಗ್ ಮಾಡಿ ಮನೆ ಕಟ್ಬೋದು. ಇವನ್ ಇವತ್ತು ಕೂಡ ಮನೆ ಕಟ್ಕೊಂಡು ಹೋಗ್ಬೋದು. ಯಾಕಂದ್ರೆ ತುಂಬಾ ಲೈವ್ಲಿ ಮನೆಗಳಿದೆ, ಲೈವ್ಲಿಹುಡ್ ಇದೆ. ಸಿ ಪೀಪಲ್ ಆರ್ ಆಲ್ರೆಡಿ ಸ್ಟೇಯಿಂಗ್ ಹಿಯರ್. ಮನೆಗಳಿದೆ. ಊರಿಲ್ಲೇ ಇದೆ ಹಿರೇಮಲ್ಲಿಗೌಡ. ಚಿಕ್ಕಮಲ್ಲಿಗೌಡ ಮತ್ತು ಹಿರೇಮಲ್ಲಿಗೌಡ ಹತ್ರ ಇದೆ. ಇವನ್ ಟುಡೇ ಕನ್ಸ್ಟ್ರಕ್ಷನ್ ಮಾಡೋಗಿದೆ. ದಿಸ್ ಇಸ್ ಅ ಬೆಸ್ಟ್ ಟೈಸ್. ಬಿಕಾಸ್ ಎದುರುಗಡೆ ನಿಮ್ಗೆ ಯಾವುದೇ ಮನೆ ಬರಲ್ಲ. ಓಕೆ, 30-50 ಅಗೇನ್ ಸೌತ್ ಫೇಸಿಂಗ್ ಕಮರ್ಷಿಯಲ್. ಎದುರುಗಡೆ ಕಮರ್ಷಿಯಲ್ ಗ್ರೂಪ್ ಹೌಸಿಂಗ್ ಇದೆ.
ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ, ಅಲ್ಲಿವರೆಗೂ ಯು ಕ್ಯಾನ್ ರಿಯಲಿ ಎಂಜಾಯ್ ದಿಸ್ ಲೇಔಟ್ ವಿತೌಟ್ ಎನಿ ಪ್ರಾಬ್ಲಮ್. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಹತ್ರ ಇರೋದು 2301 and 2475. ಓಕೆ, ಸೊ ಇಫ್ ಐ ಮಿನಿಮೈಸ್ ಇಟ್, ಓಕೆ, ಸೊ ಇದು ಈ ಈ ಈ ಎಂಟ್ರಿಯಲ್ಲಿ ನನ್ನ ಹತ್ರ ಈ 4 ಸೈಟ್ ಇದೆ. ಇನ್ನೊಂದು ಎಂಟ್ರಿ ಬಂದ್ಬಿಟ್ಟು ನಮಗೆ ಈ ಎಂಟ್ರಿ. ಓಕೆ, ದಿಸ್ ಆಲ್ಸೋ ಒನ್ ಆಫ್ ದ ಬಿಗ್ಗೆಸ್ಟ್ ಎಂಟ್ರಿ. ಓಕೆ, ಬೈಪಾಸ್ ಇಂದ ತುಂಬಾ ಜನ IIT ಓಡಾಡೋರು ಇಲ್ಲಿಂದ ಓಡಾಡ್ತಾರೆ. ಕೆನ್ ಯು ಸಿ ದಿಸ್? ಚಿಕ್ಕಮಲ್ಲಿವಾಡ 2 ಕಿಲೋಮೀಟರ್ ಇದೆ, ಮಮ್ಮಿಗಟ್ಟಿ ಮುಂದೆ ಹೋದ್ರೆ 1 ಕಿಲೋಮೀಟರ್, IIT ಲೆಫ್ಟ್ 3 ಕಿಲೋಮೀಟರ್ ಅಂತಿದೆ. ಸೊ ಬಟ್ ನಾವು ಅದನ್ನ ಕ್ಲೋಸ್ ಮಾಡಿ, ಓಕೆ, ಒಳಗಡೆ ಬಂದ್ರೆ KHP ಲೇಔಟ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಮೇನ್ ಜಂಕ್ಷನ್ ಎರಡಕ್ಕೂ. ಓಕೆ, can you see this? We have a quarters. This is IIT property. Okay, main quarters ಗೆ ಮೇನ್ ಎಂಟ್ರಿ ಇಲ್ಲೂ ಕೂಡ ಇದೆ. ಇನ್ನೊಂದು IIT ಮೇಂಟೆನೆನ್ಸ್ ಮುಂದೆ ಬರುತ್ತೆ. ಸೊ ಇಲ್ಲಿ ನಿಮಗೆ ಕಾಂಪೌಂಡಿಗೆ ಆಪೋಸಿಟ್ ಆಗಿ ಅಗೈನ್ ಸೌತ್ ಫೇಸಿಂಗ್. ನೀವೇನಾದ್ರೂ ಈ ರೋಡಲ್ಲಿ ಪ್ರತಿಯೊಬ್ಬರು ಈಗ ಹುಬ್ಬಳ್ಳಿ ಧಾರವಾಡದಿಂದ IIT ಹೋಗ್ಬೇಕಂದ್ರೆ ಇದನ್ನೇ ರೋಡ್ ಯೂಸ್ ಮಾಡ್ತಾ ಇರೋದು. ಕೆಲಸ ಮಾಡೋರಾಗ್ಲಿ, ಪ್ರೊಫೆಸರ್ಸ್ ಆಗಲಿ, ಫ್ಯಾಕಲ್ಟೀಸ್ ಆಗಲಿ, ನಿಮಗೆ ಎಕ್ಸಾಕ್ಟ್ಲಿ ಈ ಮನೆ ಹಿಂದ್ಗಡೆ ಈ ರೋಡಿಗೆ ಆಪೋಸಿಟ್ ಆಗಿ ಸೌತ್ ಫೇಸಿಂಗ್ ಅಗೈನ್ ಕಾಂಪೌಂಡಿಂಗ್ ಎದುರುಗಡೆ 46 ದೊಡ್ಡ ರೋಡು. ಇಲ್ಲಿ ಒಂದು ಕಮರ್ಷಿಯಲ್ಲು, PG ಗಿಜಿ, ರೆಂಟಲ್ ಗಿಂಟಲ್, ಬಿಸ್ನೆಸ್, ಒಂದು ಹೋಟೆಲ್, ಅಂಗಡಿ ಪಂಗಡಿ ಹಾಕೋರಿಗೆ ಒಳ್ಳೆ ಜಾಗ ಇದು. 3050 ಸೌತ್ ಫೇಸಿಂಗ್. ಇದೊಂದು ಮೇನ್ ರೋಡಲ್ಲಿ ಇರೋದ್ರಿಂದ, ಹೆವಿ ಬಿಸಿ ರೋಡ್ ಮುಂದೆ ಫ್ಯೂಚರಲ್ಲಿ ಆಗೋದ್ರಿಂದ ಇದು ಕೂಡ ನಿಮಗೆ 2200 rupees per square feet ಅಲ್ಲಿ 3050 ಸೈಟ್ ಸಿಗಿದೆ. ವೆರಿ ವೆರಿ ಸ್ಲೈಟ್ಲಿ ನೆಗೋಷಿಯಬಲ್. ಸೈಟ್ ನಂಬರ್ ಬಂದ್ಬಿಟ್ಟು 2301 ಅಂತೇಳಿ. 2475 ಒಂದು ಬರುತ್ತೆ, ನಿಮ್ಗೆ ಅದನ್ನ ತೋರಿಸ್ಬಿಡ್ತೀನಿ. ಸಿ 247 230 ನಾನು ಇಲ್ಲೇ ತೋರಿಸಿದೆ ನೋಡಿ. ನಾನು ಕರ್ಸರ್ ಅಬ್ಸರ್ವ್ ಮಾಡಿ. 12 ಮೀಟರ್ ಅಂದರೆ 40 ಫೀಟಿಗೆ ಇರುವಂಥ ರೋಡಿಗೆ, ಕಾಂಪೌಂಡಿಗೆ, IIT ಎದುರುಗಡೆ ನಿಮ್ಗೆ ಮನೆ ಬರಲ್ಲ, ಏನೂ ಬರಲ್ಲ. ನಾಳೆ ಓಡಾಡೋರೆಲ್ಲ ಇಲ್ಲೇ ಓಡಾಡ್ತಾ ಇರ್ತಾರೆ. ಈ ನಂಬರ್ಗೆ ಕಟ್ಕೋಬಹುದು. ಈ 23015 ಮನೆ ಏನಿದೆಯಲ್ಲ, LIG ಹೌಸು, ಅದರ ಹಿಂದ್ಗಡೆನೇ ಬರುತ್ತೆ 2301. ಸೊ ನೆಕ್ಸ್ಟ್ ಬಂದ್ಬಿಟ್ಟು 2475. ಓಕೆ, 2475 ಇಟ್ಸ್ 3050, ಇಟ್ಸ್ ವೆಸ್ಟ್ ಫೇಸಿಂಗ್. ಇದು 2000 rupees ಸ್ಕ್ವೇರ್ ಫೀಟ್. ಇದು ನೋಡಿ, ಈ ರೋಡಿಂದ ಜಸ್ಟ್ ಕಾರ್ನರ್ ಸೈಟ್ ಪಕ್ಕದಲ್ಲೇ ಇದೆ. ನೀವೇನಾದ್ರೂ ಈ ಸೈಟ್ ತೊಗೊಂಡ್ರೆ, ನಾಳೆ ಈ ಕಾರ್ನರ್ ಸೈಟ್ ಆಪ್ಷನ್ಗೆ ಬಂದರೆ ನೀವು ಅದನ್ನು ಕೂಡ ತೊಗೊಂಡು ಒಂದು ದೊಡ್ಡದಾಗಿ ಮನೆ ಆಗಿಬಿಡುತ್ತೆ. ಇದು ತುಂಬ ಓಕೆ, ದಿಸ್ ಇಸ್ ಲೈಕ್ ವೆರಿ ವೆರಿ ಬ್ಯೂಟಿಫುಲ್. ಐ ಥಿಂಕ್ ಯು ಶುಡ್ ಲುಕ್ ಇನ್ ಟು ದಿಸ್. ಓಕೆ, ಫ್ಯೂಚರಿಸ್ಟಿಕ್ ಆಗಿ ನೀವೇನಾದ್ರೂ ಮಾಡೋಂಗಿದ್ರೆ, ಓಕೆ, ಸೊ ದಿಸ್ ರೋಡ್ ಇಸ್ ವೆರಿ ಫೇಮಸ್ ಆಗೇ ಆಗುತ್ತೆ. ಬಿಕಾಸ್ ಇಲ್ಲಿಂದ IIT 1 ಕಿಲೋಮೀಟರ್. ಓಕೆ, 1.5 ಕಿಲೋಮೀಟರ್ ಮುಂದೆ ಮೇನ್ ಗೇಟ್ಗೆ. ಇಲ್ಲಿಂದ ಬೈಪಾಸ್ 1 ಕಿಲೋಮೀಟರ್ ಇದೆ ಅಂತ ಅನ್ಕೊಳ್ಳೋಣ. ಇದೆ, 1 ಕಿಲೋಮೀಟರ್ ಇದೆ ಪಕ್ಕ, ಅದರಲ್ಲಿ ಅನ್ಕೊಳ್ಳೋದೇನಿಲ್ಲ. ಇದು IIT ಕ್ಯಾಂಪಸ್, ನಿಮ್ಗೆ ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ. ಸೊ ಈ ನೋಡಿ, ಈ ಸೈಟೇ ಸೇಲ್ ಇರೋದು. ಇಲ್ಲಿ ನೋಡಿ, ಓಕೆ, ಈ ಕಾರ್ನರ್ ಸೈಟ್ ಬಿಟ್ಟು ಈ ಸೈಟ್ ಸೇಲ್ ಇದೆ. ದಿಸ್ ಸೈಟ್ ಇಸ್ ಆನ್ ಸೇಲ್. ಇಟ್ಸ್ ಅನ್ ವೆಸ್ಟ್ ಫೇಸಿಂಗ್. ಸಿ ಎಷ್ಟು ಕ್ಲೋಸ್ ಇದೆ, ನಾಟ್ ಇವನ್ 10-20 ಮೀಟರ್ ದೂರದಲ್ಲೂ ಇಲ್ಲ. ಓಕೆ, ಇಲ್ಲಿ ಸಮಥಿಂಗ್ ಏನಾದರೂ ನೀವು ಅನ್ಕೊಂಡ್ರೆ, ಇಟ್ ಇಸ್ ಆಲ್ಸೋ ಗುಡ್ ಟು ಸ್ಟೇ, ಬಿಕಾಸ್ ಆಲ್ರೆಡಿ ತುಂಬ ಜನ ಇದ್ದಾರೆ. ಈ ಸೈಟ್ ಕೂಡ ಸೇಲ್ ಇದೆ. ಓಕೆ, ಸೊ ಅದು ಬಿಟ್ಟರೆ ನಮ್ಮ ಹತ್ರ ನೆಕ್ಸ್ಟ್ ಬಂದ್ಬಿಟ್ಟು 2435 ಇದೆ. 2435 ಬಂದ್ಬಿಟ್ಟು ನಮಗೆ 2435, ಯಾ, ಲೆಫ್ಟ್. ದಿಸ್ ಇಸ್ 2435. ದಿಸ್ ಇಸ್ ಅನ್ ಈಸ್ಟ್ ಫೇಸಿಂಗ್ 3040 ಸೈಟ್. ಸೊ ಇದರ ಪ್ರೈಸ್ ಬಂದ್ಬಿಟ್ಟು 2435. ವಿ ವಿಲ್ ಚಾರ್ಜಿಂಗ್ ಯು ಅರೌಂಡ್ 1800 rupees per square feet. ಸಿ ಈಸ್ಟ್ ಫೇಸಿಂಗ್ ಯಾರಾದರೂ 3040 ಬೇಕು ಅಂತಂದ್ರೆ ಇಮಿಡಿಯೇಟ್ ಮನೆ ಕಟ್ಬೋದು. ಇಲ್ಲಿ ನೋಡಿ, ಆಲ್ರೆಡಿ ಇಲ್ಲೊಂದು 5-6 ಫ್ಯಾಮಿಲಿ ಇದೆ, ಇಲ್ಲೊಂದು 5-6 ಫ್ಯಾಮಿಲಿ ಇದೆ. IITಗೆ ತುಂಬ ಹತ್ರ. ಇಟ್ ಇಸ್ ವೆರಿ ವೆರಿ ಗುಡ್ ಟು ಸ್ಟೇ. ಏನು ತಲೆಗೆಡ್ಸ್ಕೊಳೋ ಅವಶ್ಯಕತೆ ಇಲ್ಲ. ಇದೊಂದಿದೆ ಈಸ್ಟ್ ಫೇಸಿಂಗ್ 3040. ಇನ್ನು ಅದು ಬಿಟ್ಬಿಟ್ಟು ನನ್ನ ಹತ್ರ ಲೈಕ್ 254774 2594 ಇಲ್ಲ. ಇಲ್ಲಿಂದ ಇನ್ನೊಂಚೂರು ಮುಂದೆ ಹೋಗಬೇಕು. ಓಕೆ, ಸೊ ಇಲ್ಲೊಂದು ಕೆರೆ ಇದೆ. ಕೆರೆ ದಾಟಿ ಇಲ್ಲೊಂದು ಚಿಕ್ಕದಾಗಿ ಮೂಲೆಯಲ್ಲಿ ಇಲ್ಲೂ ಕೂಡ ಮಾಡಿದ್ದಾರೆ. ಒಂದು ಸೈಡ್ ಬಂದ್ಬಿಟ್ಟು ಇಲ್ಲಿ ಬರುತ್ತೆ. ಇದು ಕಾರ್ನರ್ ಪಕ್ಕದಲ್ಲೇ ಇದೆ. ಓಕೆ, ಇದು ಕಾರ್ನರ್ ಬರುತ್ತೆ. ಕಾರ್ನರ್ ಪಕ್ಕದಲ್ಲಿ ಈ ಹಿಂದ್ಗಡೆ ಪ್ರೈವೇಟ್ ಲ್ಯಾಂಡ್ ಇದೆ. ಇದೊಂದು 3050 ಬರುತ್ತೆ. ಇದು ಕೂಡ ಸೇಲ್ಗಿದೆ. ಅದು ಬಿಟ್ಟರೆ ನಿಮಗೆ ಇಲ್ಲೂ ಒಂದು ಸೇಲ್ಗಿದೆ. ಸೊ ದಿಸ್ ಇಸ್ ಆಲ್ಸೋ ಆನ್ ಸೇಲ್. ದಿಸ್ ಪ್ರಾಪರ್ಟಿ ಇಸ್ ಆಲ್ಸೋ ಆನ್ ಸೇಲ್. ಓಕೆ, ದಿಸ್ ಸೈಟ್ ಆಲ್ಸೋ ಇಸ್ ಆನ್ ಸೇಲ್. ಈ ಸೈಟ್ ಕೂಡ ಸೇಲ್ ಇದೆ. ಅದು ಕಾಂಪೌಂಡ್ ಆ ಲೈನ್ ಪಕ್ಕದಲ್ಲಿದೆ. ಸೊ ಇನ್ನೂ ಬೇಕಂದ್ರೆ ನಿಮಗೆ ಇದು ಕೂಡ ಸೇಲ್ ಇದೆ. ಇವೆಲ್ಲ ಈಸ್ಟ್ ಫೇಸಿಂಗ್ 3040 ಆ್ಯಂಡ್ 3050. ಓಕೆ, ಸ್ವಲ್ಪ ದೂರ ಅನಿಸುತ್ತೆ, ಬಟ್ ಅಷ್ಟೊಂದೇನು ದೂರ ಅಲ್ಲ. ಇನ್ವೆಸ್ಟ್ಮೆಂಟ್ ಮಾಡೋಂಗಿದ್ರೆ ಇದು ಕಮ್ಮಿ ಪ್ರೈಸ್ಗಿದೆ.
ಅದಕ್ಕೋಸ್ಕರ ಇವೆಲ್ಲ ಪ್ರೈಸ್ ನಿಮಗೆ 1600 ಇಟ್ಟಿದ್ದೀವಿ. ಇನ್ನೂ ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ, ಬನ್ನಿ ಮಾಡ್ಕೊಡ್ತೀನಿ. ನಿಮಗೆ ಅದು ಈಸ್ಟ್ ಬೇಕಂದ್ರೆ ದೀಸ್ ಆರ್ ಗುಡ್. ಓಕೆ, ಸೊ ಈ ಥರ ನನ್ನ ಹತ್ರ 10 ಸೈಟ್ ಪ್ರಾಪರ್ಟೀಸ್ ಸೇಲ್ಗಿದೆ. ಓಕೆ, ಸೊ ಇದು ಬಂದ್ಬಿಟ್ಟು KHB ಹಿರೇಮಲ್ಲಿವಾಡ್ ಲೇಔಟ್ ಧಾರವಾಡ ಆಗಿರುತ್ತೆ. ಸೊ ಲೆಟ್ಸ್ ಟಾಕ್ ಅಬೌಟ್ ಇಷ್ಟಿದೆ. ನನ್ನ ಓನ್ಲಿ ಒಂದು ರಿಕ್ವೆಸ್ಟ್ ಏನಂತಂದ್ರೆ, ನಿಮಗೆ ಹೋಗೋರಿದ್ರೆ ಮ್ಯಾಪ್ ಕೊಡ್ತೀನಿ, ಲೊಕೇಶನ್ ಅಂತೂ ನೀಟಾಗಿದೆ. ಏನೇ ಡೌಟ್ ಬಂದರೂ ನನಗೆ ಫೋನ್ ಮಾಡಿ. ಸೊ ದೇರ್ ವಿಲ್ ಬಿ ಓಪನ್ ಮಾರ್ಕೆಟ್ ಕಮಿಷನ್ 2% ಚಾರ್ಜ್ ಮಾಡ್ತೀನಿ ಪ್ರತಿಯೊಂದು ಡೀಲ್ಗೂ. ಐ ವಿ ಹ್ಯಾವ್ ಚೆಕ್ಡ್ ಆಲ್ ದ ಡಾಕ್ಯುಮೆಂಟ್ಸ್ ನಾನೆಲ್ಲ ಚೆಕ್ ಮಾಡಿದ್ದೀನಿ. ಕೆಲವೊಂದು ಆಲ್ರೆಡಿ ಖಾತಾ ಆಗಿ ರೆಡಿ ಇದೆ ಸೇಲ್ಗೆ, ಇನ್ನೊಂದು ಸ್ವಲ್ಪ ಖಾತಾದಲ್ಲಿ ಒಂದು 2-3 ಸೈಟ್ ಇದೆ. ಬಟ್ ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್ ನಾವು ಅದನ್ನು ಅಗ್ರಿಮೆಂಟ್ ಹಾಕೊಂಡು ಲೋನ್ ಆಗುತ್ತೆ. ಗೌರ್ಮೆಂಟ್ ಸೈಟು ಖಾತಾ ರೆಡಿ ಇದೆ, ಲೋನ್ ಬೇಕಂದ್ರೆ ಲೋನ್ ಫೆಸಿಲಿಟಿನೂ ಆಗುತ್ತೆ. ಪ್ರತಿಯೊಂದು ಡೀಟೇಲ್ಸ್ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗೋವರೆಗೂ ಐ ವಿಲ್ ವರ್ಕ್ ವಿತ್ ವೆರಿ ಕ್ಲೋಸ್ಲಿ. ನೀವು ಮತ್ತು ಓನರ್ ಜೊತೆ ಕ್ಲೇಸ್ ಮಾಡ್ತೀನಿ. ಐ ವಿಲ್ ಬಿ ಚಾರ್ಜಿಂಗ್ 2% ಕಮಿಷನ್ ಆನ್ ದಿಸ್ ಪ್ರಾಪರ್ಟಿ. ಇದನ್ನು ನೀವು ನಿಮ್ಮ ಹುಬ್ಳಿ ಧಾರವಾಡ ನೆಟ್ವರ್ಕ್ ಇರೋರಿಗೆ ಶೇರ್ ಮಾಡಿ, ಏನಾದರೂ ಮಾಡಿ. ಸೊ ಅದರಿಂದ ಸ್ವಲ್ಪ ಯಾರಾದರೂ ರಿಯಲ್ ಆಗಿ ನೋಡ್ತಾ ಇದ್ರೆ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಸೊ ಅದು ಬಿಟ್ಟರೆ ಲೆಟ್ಸ್ ಟಾಕ್ ಅಬೌಟ್ ನಾವು ಇಂಡಸ್ಟ್ರಿಯಲ್ ಏರಿಯಾ ಹೇಳ್ತಾ ಇದ್ದೀನಲ್ಲ ಅದ್ರ ಬಗ್ಗೆ ಮಾತಾಡೋಣ. ಸೊ ನೀವು ಜಸ್ಟ್ ಗೂಗಲಲ್ಲಿ ಡೋಂಟ್ ಟ್ರಸ್ಟ್ ಮೀ ಎನಿಥಿಂಗ್, ಯು ಜಸ್ಟ್ ಪುಟ್ ಲೈಕ್ ನ್ಯೂ ಇಂಡಸ್ಟ್ರಿಯಲ್ ಟೌನ್ಶಿಪ್ ಧಾರವಾಡ ಅಂತ ಹಾಕಿ. ಸೊ ಯು ವಿಲ್ ಸಿ. ಓಕೆ, ಐ ವಿಲ್ ಜಸ್ಟ್ ಓಪನ್. ನಾನು ಆಲ್ರೆಡಿ ಹೇಳಿದ್ದೀನಿ. ಓಕೆ, ಇದು ಅಗ್ರಿ ಯೂನಿವರ್ಸಿಟಿ, IIT, ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಇದ್ರ ಪಕ್ಕದಲ್ಲೇ ಇದೆ. ನಾನು ಒಂದು ಸ್ವಲ್ಪ ಮಿನಿಮೈಸ್ ಮಾಡ್ಕೊತೀನಿ ನಿಮ್ಗೆ ಈಸಿಯಾಗಿ ಕಾಣಲಿ ಅಂತೇಳಿ. ಸೊ ಈಗ ನೆಕ್ಸ್ಟ್ ನಾವು ನೋಡಬೇಕಾಗಿರೋದು ಈ ಡೀಟೇಲ್ಸಲ್ಲಿ ಕ್ರಾಸ್ ಚೆಕ್ ಮಾಡಬೇಕಾಗಿದೆ. ಸೊ ಇಟ್ ಸೇಸ್ ದಟ್ ಅಗೇನ್ ಆಲ್ರೆಡಿ ಓದಿದ್ದೀನಿ 6000 acres. ಲೆಟ್ಸ್ ಗೋ ಟು ಮೋರ್ ಡೀಟೇಲ್ಸ್. ಸೊ ಧಾರವಾಡ ನೋಡ್ ಆಫ್ ಬ್ಯಾಂಗ್ಳೂರ್ ಮುಂಬೈ ಕಾರಿಡಾರ್ BMIC ಇಂದ ಮಾಡ್ತಾ ಇದ್ದಾರೆ. ಲೊಕೇಶನ್ ಇಸ್ ದುರ್ಗದ ಕೆರೆ. ದುರ್ಗದ ಕೆರೆ ಎಲ್ಲಿ ಬರುತ್ತೆ ನೋಡೋಣ ಬನ್ನಿ. ಸಿ, ಕೆನ್ ಯು ಸಿ ದಿಸ್ ದುರ್ಗದ ಕೆರೆ? ಐ ಹ್ಯಾವ್ ಹೈಲೈಟೆಡ್ ದ ವಿಲೇಜ್. ಇಟ್ ಇಸ್ ದ ಬಿಗ್ಗೆಸ್ಟ್ ವಿಲೇಜ್. ಜಸ್ಟ್ ರಿಮೆಂಬರ್ ದಿಸ್. ಓಕೆ, ನಾನು ಮಾರ್ಕ್ ಮಾಡಿದ್ದು ಇಲ್ಲೇ ಇತ್ತು. ರಾಜಸ್ಥಾನ್, ಹೆಗ್ಗೇರಿ, ವೀರಾಪುರ, ಕಲ್ಲಾಪುರ, ಮದಿಕೊಪ್ಪ. ಓಕೆ, ಸೊ ಬೇಗೂರು, ಕೋಟೂರು ಎಲ್ಲ ಇದೆ. ಸೊ ದುರ್ಗದ ಕೆರೆ ಆದ್ಮೇಲೆ ಅವ್ರೇನು ಹೇಳ್ತಾರೆ ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ ದುರ್ಗದ ಕೆರೆ ಕಿತ್ತೂರು ಬಂದ್ಬಿಟ್ಟು ಇನ್ನೊಂದು 10 ಕಿಲೋಮೀಟರ್ ಕಿತ್ತೂರು ಬಂದ್ಬಿಡುತ್ತೆ. ಕಿತ್ತೂರು ಸರ್ವೆ ನಂಬರ್ ಎಲ್ಲ ಇಲ್ಲೆಲ್ಲ ಬರುತ್ತೆ. ಇವೆಲ್ಲ ಕಿತ್ತೂರು ಸರ್ವೆ ನಂಬರ್ ಇದ್ರ ಹತ್ರದಲ್ಲೇ ಇದೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನು ಬರುತ್ತೆ ಸಿಟಿ ಬಂದ್ಬಿಟ್ಟು ದೊಮ್ಮರ್ಕೊಪ್ಪ ವಿಲೇಜ್ ಅಲ್ಲಿ ಇದೆ. ದೊಮ್ಮರ್ಕೊಪ್ಪ ಸಿ, ಈ ಲೈನ್ ಅಲ್ಲಿ ದೊಮ್ಮರ್ಕೊಪ್ಪ ಯಾಕೋ ಹೈಲೈಟ್ ಆಗಿಲ್ಲ. ಬಟ್ ಇಫ್ ಯು ಸಿ ಕೊಪ್ಪ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡ್ತೀನಿ ನೋಡಿ. ಓಕೆ, ಇಲ್ಲಿ ಸ್ವಲ್ಪ ಕೊಪ್ಪಗಳು ಜಾಸ್ತಿ. ಮಡಿಲ್ ಕೊಪ್ಪ, ಕುಂಬಾರ್ ಕೊಪ್ಪ, ದಿಂಡಾಲ್ ಕೊಪ್ಪ, ಕತ್ತಿದಡ್ಡಿ, ಮದಿಕೊಪ್ಪ, ಕಲ್ಲಾಪುರ, ವೀರಾಪುರ ಇದೆಲ್ಲ ಇದೆ. ಸೊ ನೆಕ್ಸ್ಟ್ ಇನ್ನೂ ಕೆಳಗಡೆ ಹೋದ್ರೆ 6000 acres ಅಂತ ಹೇಳಿದೆ. ಆಮೇಲೆ ಇಲ್ಲಿ ನೋಡಿ, ಇನ್ಕ್ಲೂಡಿಂಗ್ ಕೋಟೂರ್ ಅಂಡ್ ಬೇಲೂರ್ ವಿಲೇಜಸ್ ಏರಿಯಾಸ್. ಕೋಟೂರ್ ಬಂದ್ಬಿಟ್ಟು ಇದ್ರ ಆಪೋಸಿಟ್ ಬರುತ್ತೆ. ಜಸ್ಟ್ ಝೂಮ್ ಮಾಡ್ತಾ ಇದ್ದೀನಿ. ಕೋಟೂರ್ ಇಲ್ಲಿ ಬರುತ್ತೆ ನೋಡಿ, ಕೋಟೂರ್. ಓಕೆ, ದಿಸ್ ಇಸ್ ಆಲ್ಸೋ ವೆರಿ ಕ್ಲೋಸ್ ಅಂಡ್ ಆಪೋಸಿಟ್ ಟು ಬೇಲೂರ್. ಬೇಲೂರ್ ಅಗೇನ್, ಬೇಲೂರ್ ಇಸ್ ಲೈಕ್ ದ ಬಿಗ್ಗೆಸ್ಟ್. ಓಕೆ, ಇದೆಲ್ಲ ಸರ್ವೆ ನಂಬರ್ಸ್ ಇಲ್ಲೆಲ್ಲ ಇರುತ್ತೆ. ಸೊ ಅದ್ರ ಜೊತೆಗೆ ಇನ್ನೂ ಫರ್ದರ್ ಹೋದ್ರೆ ಇನ್ನೂ ಡೀಟೇಲ್ಸ್ ಎಲ್ಲ ಹಾಕಿದ್ದಾರೆ. KDB ಡೆವಲಪ್ಡ್ ದಿಸ್ ಏರಿಯಾಸ್ ಅಂತ ಹೇಳಿ. ಸೊ ಆಲ್ಮೋಸ್ಟ್ ಲೈಕ್ ಗೋಕುಲ್ ಇಂಡಸ್ಟ್ರಿಯಲ್ ಏರಿಯಾ ಹುಬ್ಳಿಯಲ್ಲಿ, ಲಕ್ಕಂನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಅದ್ರ ಬಗ್ಗೆ ಮಾತಾಡ್ತಾರೆ. ಕೋಟೂರ್, ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಆಲ್ರೆಡಿ ಮಾಡಿದ್ವಿ. ಸಿ, ಕೋಟೂರ್ ಎ ಸಪರೇಟ್ ಪ್ರೊಸೆಸ್ಡ್ ಪ್ರಾಜೆಕ್ಟ್ ಆಫ್ KDB ಡೆವಲಪ್ಡ್ ಇಂಡಸ್ಟ್ರಿಯಲ್ ಏರಿಯಾ ಸ್ಪಿನ್ನಿಂಗ್ ಅರೌಂಡ್ 250 hectares. ಅಂದರೆ 600 ಎಕರೆಯಲ್ಲಿ ಮಾಡಿರೋದು ಕೋಟೂರ್. ಸಿ ಗೈಸ್, ಎಷ್ಟು ದೊಡ್ಡದು ಅಂತ ಹೇಳ್ತೀನಿ ನೋಡಿ. ಈ ಕೋಟೂರ್ ವಿಲೇಜ್ ಏನಿದೆಯಲ್ಲ, ಸಾರಿ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಇದೆಯಲ್ಲ, 600 ಎಕರೆಯಲ್ಲಿದೆ. ಓಕೆ, ಸೊ ಇಫ್ ಯು ಸಿ ದಿಸ್, ಐ ವಿಲ್ ಜಸ್ಟ್ ಝೂಮ್ ಇಟ್. ಓಕೆ, ಇದು 600. ಈಗ ಬರ್ತಾ ಇರೋದು ಇದಕ್ಕೆ 10 ಪಟ್ಟು ದೊಡ್ಡದು. 10 times, just imagine, 10 times bigger than this. This is a Belur industrial area. So 10 times bigger than this towards this left allene. Okay, so andre ee entire ಜಾಗ ಏನಿದೆಯಲ್ಲ, okay, I'll just like ನನ್ನ ಹತ್ರ ಆಕ್ಚುಲಿ ರಿಯಲ್ ಮ್ಯಾಪ್ ಇದೆ, ಬಟ್ ಐ ಡೋಂಟ್ ವಾಂಟ್ ಟು ಶೋ ದಟ್ ಏನೋ ತುಂಬ ಹೈಲೈಟ್ ಎಲ್ಲ ಮಾಡೋದು ಬೇಡ, ಇಟ್ ಸುಮ್ಮನೆ ಎಕ್ಸಾಜುರೇಷನ್ ಆಗ್ಬಿಡುತ್ತೆ ಅಂತ ಹೇಳಿ. ಬಟ್ ಕೆಲವೊಂದು ಗೂಗಲ್ ಇನ್ಫಾರ್ಮೇಶನ್ ನೀವು ಇದನ್ನ ಪ್ರಿಟಿ ಮಚ್ ರೀಡ್ ಮಾಡ್ಬೋದು, ಅದರಲ್ಲಿ ಏನು ತಪ್ಪೇನಿಲ್ಲ. ಓಕೆ, ಸೊ ಇದು ನಮಗೆ 600 ಸ್ಕ್ವೇರ್ ಫೀಟ್ ಅಂದರೆ ಥಿಂಕ್ ಆಫ್ 6000 ಸ್ಕ್ವೇರ್ ಫೀಟ್. ದಿಸ್ ಇಸ್ ಸಮಥಿಂಗ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಓಕೆ, ನಾಳೆ ದಿಸ್ ಕ್ಯಾನ್ ಟೇಕ್ 1 year, 2 year, 3 year, 5 year, 10 year, 15 years ಈ ಲೆವೆಲ್ಗೆ ಡೆವಲಪ್ ಆಗ್ಬೇಕಂತಂದ್ರೆ. ಬಟ್ ಜಸ್ಟ್ ಇಮ್ಯಾಜಿನ್ ವಾಟ್ ಕ್ಯಾನ್ ಹ್ಯಾಪನ್. ಇಷ್ಟೆಲ್ಲ ಸೋರ್ಸ್ಗೆ ಈಗ 600, ಈಗ ರಫ್ಲಿ 6000 ಎಕರೆಯಲ್ಲಿ ಅಂತಂದರೆ ಒಂದು 6000 ಕಂಪ್ನಿ ಬಂದ್ರೂ, 6000 ಕಂಪ್ನಿಯಲ್ಲಿ ರಫ್ಲಿ ಒಂದು 100-200 ಜನ ಅಂತಂದ್ರೂ
ಐ ಥಿಂಕ್ 3-5 ಲಕ್ಷ ಮ್ಯಾನ್ ಪವರ್ ಬೇಕು. ಸೊ ಹುಬ್ಳಿ ಧಾರವಾಡ ವಿಲ್ ಸಪ್ಲೈ 3 lakhs ಪೀಪಲ್ ಡೌನ್ ದ ಲೈನ್ 10 years, 5 years or 20 years. ನೋ, ಎಂಟೈರ್ ಕರ್ನಾಟಕ ವಿಲ್ ಕಮ್ ದೇರ್. ಓಕೆ, ಸೊ ಬಟ್ ಅವ್ರಿಗೆಲ್ಲ ಉಳ್ಕೊಂಡ್ಲಿಕ್ಕೆ ಪಾಣ್ಲಿಕ್ಕೆ ಬಂದಾಗ ದೆನ್ ದೀಸ್ ಏರಿಯಾಸ್ ವಿಲ್ ಗ್ರೋ ಅ ಲಾಟ್. ಬಟ್ ಇಟ್ ಟೇಕ್ಸ್ ಸಮ್ ಟೈಮ್. ಸೊ ಸರ್ ಇವೆಲ್ಲ ಇನ್ವೆಸ್ಟ್ ಮಾಡಕ್ಕೆ ನಾನು ರೆಡಿ ಸರ್. ವಿಲ್ ದಿಸ್ ಬಿ 1600 ಸರ್? 3200 ಆಗುತ್ತಾ? 2200, 4200 ಆಗುತ್ತಾ ಸರ್? 1800, 36,000 ಆಗುತ್ತೆ? 3600 ರೂಪಾಯಿ per square feet ಆಗುತ್ತಾ? ನೋ, ದಟ್ ಇಸ್ ನಾಟ್ ಲೈಕ್ ಮೇನ್ ಥಿಂಗ್. ಬಟ್ ಗ್ರ್ಯಾಜುಲಿ ಎಲ್ಲಿ ಏರಿಯಾಗಳು ಬೆಳೀತಾ ಇದೆ ಅಂತಂದ್ರೆ ಗೌರ್ಮೆಂಟ್ ಲೇಔಟ್ಗಳು, ಎಲ್ಲಿ ಗೌರ್ಮೆಂಟ್ ಕ್ಯಾಂಪಸ್ಗಳು ಅಥವಾ ಇಂಡಸ್ಟ್ರಿಯಲ್ ಏರಿಯಾ ಇದೆ ಅಲ್ಲಿ ತುಂಬಾ ಚೆನ್ನಾಗಿ ಬೆಳೀತಾ ಇದೆ. ಹಳೆ ಕಾಲದಲ್ಲಿ ಆಗಿರೋದು ಬೇರೆ. ಸರ್ ನಮ್ಮಪ್ಪ 1 ಲಕ್ಷ ಕೊಟ್ಟು ತಗೊಂಡಿದ್ವಿ, ಇವತ್ತು 10 ಲಕ್ಷ ಆಗಿದೆ. ಬೆಂಗಳೂರಲ್ಲಿ ನಾವು ಬರೀ 3 ಲಕ್ಷ ಕೊಟ್ಟಿದ್ವಿ, 3 ಕೋಟಿ. ನೋ, ಅದಕ್ಕೂ ಇದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ. ಬಟ್ ಎನಿ ಗೌರ್ಮೆಂಟ್ ಇಂಡಸ್ಟ್ರಿಯಲ್ ಏರಿಯಾ, ಬೆಂಗಳೂರಲ್ಲಿ ನಾವೇನಿದ್ರು ಇದನ್ನ ಟೆಕ್ ಪಾರ್ಕ್ಗಳ ಬಗ್ಗೆ ಮಾತಾಡ್ತೀವಿ. ಬಟ್ ಈ ತರ ಟೆಕ್ ಪಾರ್ಕ್ಗಳ ಡೆವಲಪ್ಮೆಂಟು ಬೇರೆ ಡಿಸ್ಟ್ರಿಕ್ಟ್ಸಲ್ಲಿ ಆಗಲ್ಲ. ಬೇರೆ ಡಿಸ್ಟ್ರಿಕ್ಟಲ್ಲಿ ಆಗಬೇಕು ಅಂತಂದ್ರೆ ಒಳ್ಳೆ ಇನ್ಸ್ಟಿಟ್ಯೂಟ್ ಇರಬೇಕು, ಒಳ್ಳೆ ಕಾಲೇಜಸ್ ಇರಬೇಕು, ಒಳ್ಳೆ ಇಂಡಸ್ಟ್ರಿಯಲ್ ಏರಿಯಾ ಇರಬೇಕು. ಆ ಏರಿಯಾ ಒಳ್ಳೆ ಕಾರಿಡಾರ್ ಮೇನ್ ರೋಡಿಗೆ ಅಟ್ಯಾಚ್ ಆಗಿರಬೇಕು, ಫೆಸಿಲಿಟಿ ಚೆನ್ನಾಗಿರಬೇಕು, ಆಮೇಲೆ ಸಿಟಿ ಸೆಂಟರ್ಗೆ ತುಂಬ ಹತ್ತಿರ ಇರಬೇಕು. ಇದು ಮೇನ್ ರಿಯಲ್ ಎಸ್ಟೇಟಲ್ಲಿ ಬರೋದು ನನ್ನ ಹಿಸ್ಟ್ರಿ ಪ್ರಕಾರ. ನಾನು ಬೇಸಿಕಲಿ ಧಾರವಾಡದನ್ನಾಗಿರೋದ್ರಿಂದ ಐ ಥಿಂಕ್ ಪ್ರಾಬಬ್ಲಿ ವಿತ್ ಮೈ ದೀಸ್ ಎಕ್ಸ್ಪೀರಿಯನ್ಸ್ ಇಷ್ಟೊಂದು ನಾನು ಚೆನ್ನಾಗಿ ಹೇಳಬಲ್ಲೆ. ಸೊ ಇದ್ರದ್ದು ನೀವು ಕೆಲವೊಂದು ಪ್ರೆಸ್ ರಿಲೀಸ್ ಕೂಡ ನಿಮಗೆ ಲಿಂಕ್ ಎಲ್ಲ ಸಿಗುತ್ತೆ. ಇಫ್ ಯು ಸಿ ಎನಿ ಪ್ರೆಸ್ ರಿಲೀಸ್ ವಿಚ್ ಆರ್ ಡನ್ ವೆರಿ ಲಾಂಗ್ ಬ್ಯಾಕ್. ಸೊ ಇದು ಆಲ್ರೆಡಿ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ. ನೀವೇನಾದರೂ ಧಾರವಾಡದವರಾಗಿ ಐ ವುಡ್ ರೆಕಮೆಂಡ್ ಯು ಎನಿ ಸ್ಯಾಟರ್ಡೆ ಸಂಡೇ ಯು ಜಸ್ಟ್ ಗೋ ದೀಸ್ ವಿಲೇಜಸ್. ದುರ್ಗದ ಕೆರೆ, ಕಲ್ಲಾಪುರ, ವೀರಾಪುರ, ರಾಮಾಪುರ. ಸುಮ್ಮನೆ ಒಂದು ಡ್ರೈವ್ ಮಾಡ್ಕೊಂಡು ಹೋಗಿ ಸ್ಯಾಟರ್ಡೆ ಸಂಡೇ. ಏನು ಒಂದು 10-15 ಕಿಲೋಮೀಟರ್ ದೂರದಲ್ಲಿದೆ ಸಿಟಿಯಿಂದ. ತೇಗೂರಿಗೆಲ್ಲ ಹೋಗಿ ಈ ದುರ್ಗದ ಕೆರೆ ಕೆಲವೊಂದು ಚೆಕ್ಕಿನ್ ರಾಂಗ್ ಇದೆ, ಒಂದು ಸ್ವಲ್ಪ ನೋಡ್ಕೊಂಡು ಹೋಗಿ. ಫಾರ್ ಎಕ್ಸಾಂಪಲ್ ಈ ಕಲ್ಲಾಪುರಕ್ಕೆಲ್ಲ ಹೋಗಿ, ಸರ್ ಇಲ್ಲಿ ಏನೋ ಒಂದು ಇಂಡಸ್ಟ್ರಿಯಲ್ ಏರಿಯಾ ಬರ್ತಾ ಇದೆ ಅಂತೆ, ನಿಮ್ದೆಲ್ಲ ಲ್ಯಾಂಡ್ ಹೋಗಿದೆಯಾ, ಏನು ನಡೀತಾ ಇದೆ ಕೇಳಿ. ದೇ ವಿಲ್ ಗಿವ್ ಯು ಪ್ರೂಫ್ ಎಸ್ ಅಂತ ಹೇಳಿ. ಸೊ ದಟ್ ಇಸ್ ಗುಡ್ ವೇ ಟು ಕ್ರಾಸ್ ಚೆಕ್. ಬಟ್ ದರ್ ಇಸ್ ಒನ್ ಪ್ರೆಸ್ ರಿಲೀಸ್ ಬೇರೆ ಇದೆ, ಇದರಲ್ಲೂ ಕೂಡ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ. ಅಂಡರ್ ಬೆಂಗಳೂರು ಮುಂಬೈ ಇಂಡಸ್ಟ್ರಿಯಲ್ ಏರಿಯಾ ಕಾರಿಡಾರ್, ಧಾರವಾಡ node has been envisaged to be a developer for achieving and accelerating development on the regional industrial statement of Karnataka. The project spreads across in the area of 6,000 acres and is in close to approximately Yellide Hubballi Dharwad Twin City ide, second largest municipal corporation of Karnataka state, which has poised to be a flag bearer in the next industrial revolution in Karnataka. ತುಂಬಾ ದೊಡ್ಡದಾಗಿ ಹೆವಿಯಾಗಿ ಬೆಳಿಬೇಕು ಅಂತಂದ್ರೆ ಸರ್ಟನ್ಲಿ ಒಂದು 10 ವರ್ಷ 15 ವರ್ಷ ಆದ್ಮೇಲೆ ಪ್ರಾಬಬ್ಲಿ ನಾರ್ತ್ ಕರ್ನಾಟಕ ಒಂದು ಸಪ್ರೇಟ್ ಸ್ಟೇಟ್ ಏನಾದರೂ ಆದರೆ, ದೆನ್ ಧಾರವಾಡ ಬೀಯಿಂಗ್ ಎ ಕ್ಯಾಪಿಟಲ್ ಏನಾದರೂ ಆದರೆ, ದೆನ್ ಇಟ್ ಕ್ಯಾನ್ ಬಿ ಲೈಕ್ ಬೂಮ್, ಬಿಗ್ಗೆಸ್ಟ್ ಲೈಕ್ ಡೆವಲಪ್ಮೆಂಟ್ ಆಗ್ಬಿಡುತ್ತೆ. ಬಟ್ ಐ ಮೀನ್ ಸ್ಟಿಲ್ ಈ ಪ್ರೆಸ್ ಮೀಟು ನಿಮಗೆ ಒಂದು ಕ್ಲಾರಿಟಿ ಕೊಡುತ್ತೆ ಏನಾಗ್ತಾ ಇದೆ ಅಂತ ಹೇಳಿ. ವೆಲ್ ಕನೆಕ್ಟೆಡ್ ಟು ರೋಡ್ NH-48 60 ಕಿಲೋಮೀಟರ್, ಮುಂಬೈ ಬೆಂಗಳೂರು ಅರ್ಬನ್ ಸಿಟೀಸ್, ಎಕ್ಸಿಸ್ಟಿಂಗ್ ಧಾರವಾಡ ಲೊಕೇಟೆಡ್ ಇನ್ ಡಿಸ್ಟೆನ್ಸ್ ಬಿಟ್ವೀನ್ 25 ಕಿಲೋಮೀಟರ್. ಧಾರವಾಡದಿಂದ 25 ಕಿಲೋಮೀಟರ್ ದೂರದಲ್ಲಿದೆ ಅಂತ ಹೇಳ್ತಾರೆ. ಎಸ್, ರಫ್ಲಿ ನೀವು KHB ಹಿರೇಮಲಿವಾಡ್ ಲೇಔಟ್ ಬರ್ಬೇಕಂದ್ರೆ ಯು ಹ್ಯಾವ್ ಟು ಡ್ರೈವ್ ಧಾರವಾಡ ಸಿಟಿಯಿಂದ ಒಂದು 8-9 ಕಿಲೋಮೀಟರ್ ಆಗುತ್ತೆ. 25 ಕಿಲೋಮೀಟರ್ ಫರ್ದರ್ 10 ಕಿಲೋಮೀಟರ್ ಮುಂದೆ ಹೋಗ್ಬೇಕು, ವಿಚ್ ಇಸ್ ಕ್ವೈಟ್ ಓಕೆ. ಹುಬ್ಬಳ್ಳಿ ಏರ್ಪೋರ್ಟಿಂದ 30 ಕಿಲೋಮೀಟರ್ ಆಗುತ್ತೆ. ದಟ್ ಇಸ್ ಆಲ್ಸೋ ಇಟ್ಸ್ ಅಬ್ಸಲ್ಯೂಟ್ಲಿ ರೈಟ್, ಬಿಕಾಸ್ ಬೈಪಾಸಿಂದ ಬರ್ಬೇಕಂದ್ರೆ ಅಷ್ಟೇ ಆಗುತ್ತೆ. ಸೊ ಕಾರವಾರ 170, ಗೋವಾ 180 ಈ ತರ ಎಲ್ಲ ಇದೆ. ಇಲ್ಲೂ ಕೂಡ ವಿಲೇಜಸ್ ನ ಮೆನ್ಷನ್ ಮಾಡಿದ್ದಾರೆ. ಇಫ್ ಯು ಸಿ ದ ಪ್ರಪೋಸ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಧಾರವಾಡ ವಿಲ್ ಎಕ್ಸಿಸ್ಟಿಂಗ್ ಇಂಡಸ್ಟ್ರಿಯಲ್ ಏರಿಯಾ. ಓಕೆ, ಸೊ ಪೊಟೆನ್ಷಿಯಲ್ ಎಕ್ಸಿಸ್ಟಿಂಗ್ ರೋಡ್ ಟ್ರಯಲ್ ಫಾರಿನ್ ಮೂವ್ಮೆಂಟ್ ಎಲ್ಲ ಇದೆ ಅಂತ ಹೇಳ್ತಾ ಇದ್ದಾರೆ. 500 ಕಿಲೋಮೀಟರ್ಸ್ ಬೆಂಗಳೂರು ಮುಂಬೈಯಿಂದ ಮಿಡಲ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ವೇರಿಯಸ್ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್ಸ್ ಲೈಕ್ ಅವರು ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. IIT, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್, ಹೈಕೋರ್ಟ್, ಅಪ್ರಾಕ್ಸಿಮೇಟ್ಲಿ ಬೇಲೂರು ಏರಿಯಾ ಇನ್ ಕ್ಲೋಸ್ ಟು ಅಪ್ರಾಕ್ಸಿಮೇಟ್ಲಿ ಬೇಲೂರು ಮುಮ್ಮಿಗಟ್ಟಿ ಇಂಡಸ್ಟ್ರಿಯಲ್ ಏರಿಯಾ. ನಾನು ಆಲ್ರೆಡಿ ಅದರ ಬಗ್ಗೆ ಹೇಳಿದ್ದೀನಿ. ಸೊ ಈ ಥರ ಎಲ್ಲ ಇದೆ. ಐ ಥಿಂಕ್ ದಿಸ್ ಇಸ್ ಫ್ಯಾಂಟಾಸ್ಟಿಕ್ ಡೀಟೇಲ್ಸ್ ತಿಳ್ಕೊಳ್ಲಿಕ್ಕೆ. ನನ್ನ ಹತ್ರ ಎಕ್ಸಾಕ್ಟ್ಲಿ ಮ್ಯಾಪೇ ಇದೆ, ಯಾವ ಊರಲ್ಲಿ ಯಾವ ಥರ ಎಕ್ಸಾಕ್ಟ್ಲಿ ಬರ್ತಾ ಇದೆ, ಯಾವ್ಯಾವ ಸರ್ವೆ ನಂಬರ್ಸಲ್ಲಿ ಅಂತ ಹೇಳಿ. ಬಟ್ ಅದನ್ನೆಲ್ಲ ಹೇಳಿದ್ರೆ ತುಂಬ ಓವರ್ ಆಗಿಬಿಡುತ್ತೆ. ಬೇಡ, ನೀವೇನಾದ್ರೂ ಅದು ಹುಡುಕೊಳ್ಳಿ, ಅದನ್ನೆಲ್ಲ ಶೇರ್ ಮಾಡೋಕ್ಕಾಗಲ್ಲ. ಐ ಮೀನ್ ದಟ್ ಇಸ್ ಅ ಪಬ್ಲಿಕ್, ಯು ಕ್ಯಾನ್ KDB ವೆಬ್ಸೈಟಲ್ಲಿ ನೀಟಾಗಿ ಚೆಕ್ ಮಾಡಿದ್ರೆ ಸಿಗುತ್ತೆ. ಬಟ್ ಈ ವಿಡಿಯೋದಲ್ಲಿ ಅದರ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನೋಡ್ತಾ ಇದ್ರೆ. ಎಸ್, ವಿ ಹ್ಯಾವ್ ಲೈಕ್ ದೀಸ್ ಮೆನಿ ಸೇಲ್ಸ್ ಆನ್ ಸೇಲ್ಸ್. ಬನ್ನಿ, ನಾನು ನಿಮಗೆ ಏನಾದರೂ ಹೆಲ್ಪ್ ಬೇಕಂದ್ರೆ ಮಾಡ್ಕೊಡ್ತೀನಿ. ಈ ವಿಡಿಯೋ ಇಲ್ಲಿವರೆಗೂ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್. ಐ ವಿಶ್ ಯು ಆಲ್ ದ ಬೆಸ್ಟ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.